ಹಾಯ್ ವರ್ಸ್ ವೆಲ್ಕಮ್ ಟು ಬಸವೈಟೆ ಮಾನ್ವಿ. ಇವತ್ತಿನ ಕ್ಲಾಸಲ್ಲಿ ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಓಕೆ ವರ್ಸ್, ಜಿ ಎಸ್ ಟಿ ಅನ್ನೋದು ನಾವು ಎಲ್ಲಿ ಅಪ್ಲೈ ಮಾಡ್ತೀವಿ ಅನ್ನೋದು ನಾವು ಕೆಲವೊಂದು ಪಿ ಪಿ ಟಿ ಸಮೇತ ನೋಡೋಣ. ಪಿ ಪಿ ಟಿ ಒಳಗಡೆ ನೋಡಿ, ಈಗ ಉದಾಹರಣೆಯಾಗಿ ನಾವು ಒಂದು ಜಿ ಎಸ್ ಟಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಜಿ ಎಸ್ ಟಿಯಲ್ಲಿ 3 ಟೈಪ್ಸ್ ಬರ್ತದೆ. ಯಾವ ರೀತಿಯಿಂದಪ್ಪ ಅಂತಂದರೆ, ಒಂದು ಎಸ್ ಜಿ ಎಸ್ ಟಿ, ಒಂದು ಸಿ ಜಿ ಎಸ್ ಟಿ, ಐ ಜಿ ಎಸ್ ಟಿ. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು. ಎಸ್ ಜಿ ಎಸ್ ಟಿ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸಿ ಜಿ ಎಸ್ ಟಿ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಐ ಜಿ ಎಸ್ ಟಿ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಉದಾಹರಣೆಯಾಗಿ ನಾವೊಂದು ಮೊಬೈಲನ್ನು ತೊಗೊಳ್ಳೋಣ. ಮೊಬೈಲ್ ಅನ್ನೋದು ಯಾವುದೋ ಒಂದು ಸ್ಯಾಮ್ಸಂಗ್ ಇರ್ಬೋದು, ರೆಡ್ಮಿ ಇರ್ಬೋದು, ಒಂದು ಮೊಬೈಲ್. ಮೊಬೈಲಿಗೆ ಒಂದು ಪರ್ಚೇಸ್ ಮಾಡಿದಾಗಾಯ್ತು, ಸೇಲ್ಸ್ ಮಾಡಿದಾಗಾಯ್ತು. ಇದು 12% ಅನ್ನೋದು ಒಂದು ಮೊಬೈಲ್ಗೆ 12% ಅನ್ನೋದು ಟ್ಯಾಕ್ಸ್ ಅನ್ನೋದು ಬೀಳ್ತದೆ. ಆ 12% ಅನ್ನೋದು ನಾವೇನಾದರೂ ಐ ಜಿ ಎಸ್ ಟಿ ಅಂದರೆ ಇಂಟ್ರಾ ಸ್ಟೇಟ್, ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಅಂದರೆ ಅದರ್ ಸ್ಟೇಟಿಗೆ ಸೇಲ್ಸ್ ಮಾಡಿದಾಗ, ಪರ್ಚೇಸ್ ಮಾಡಿದಾಗ 12% ಅನ್ನೋದು ಅಪ್ಲೈ ಆಗ್ತದೆ. ಅದು ಯಾವುದಪ್ಪ ಅಂತಂದರೆ ಐ ಜಿ ಎಸ್ ಟಿ. ಅಕಸ್ಮಾತ್ ಆಗಿ ನಾವು ಲೋಕಲ್ ಸ್ಟೇಟಲ್ಲಿ ಸೇಲ್ಸ್ ಆ್ಯಂಡ್ ಪರ್ಚೇಸ್ ಮಾಡಿದಾಗ 12% ಇರೋದು ನಮಗೆ 6% ಸಿ ಜಿ ಎಸ್ ಟಿ, 6% ಎಸ್ ಜಿ ಎಸ್ ಟಿ ಅನ್ನೋದು ಬೀಳ್ತದೆ. ಓಕೆ ಇವರ್ಸ್, ಅಂದರೆ ನಮ್ಮ ಲೋಕಲ್ ಸ್ಟೇಟಲ್ಲಿ ಸೇಲ್ಸ್ ಪರ್ಚೇಸ್ ಮಾಡಿದಾಗ 12% ಇರೋದು ಮೊಬೈಲ್ ರೇಟಿಗೆ 12% ಅಪ್ಲೈ ಆದಾಗ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅನ್ನೋದು ಅಪ್ಲೈ ಆಗ್ತದೆ. ನಾವು ಅಕಸ್ಮಾತ್ ಆಗಿ ನಾವು ಬೇರೆ ಸ್ಟೇಟ್ಗೆ ಸೇಲ್ಸ್ ಮಾಡಿದಾಗ, ಹೊರ ರಾಜ್ಯಕ್ಕೆ ಸೇಲ್ಸ್ ಮಾಡಿದಾಗ ಅಥವಾ ಪರ್ಚೇಸ್ ಮಾಡಿದಾಗ ಇಂಟ್ರಾ ಸ್ಟೇಟ್ ಅಂತ ಕರಿತೀವಿ. ಅದು ಐ ಜಿ ಎಸ್ ಟಿ ಅಂತಂದರೆ ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಅದು 12% ಅನ್ನೋದು ಅಪ್ಲೈ ಆಗ್ತದೆ. ಓಕೆ ವರ್ಸ್, ಯಾವ್ದು ಪರ್ಚೇಸ್ ಆ್ಯಂಡ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾವು ಈ ಜಿ ಎಸ್ ಟಿ ಅನ್ನೋದು ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಪ್ರಾಬ್ಲಮ್ ಅಲ್ಲಿ ನೋಡ್ಕೊಳ್ಳೋಣ. ಈಗ ನೋಡಿ, ನಾವು ಪರ್ಚೇಸ್ ಆ್ಯಂಡ್ ಸೇಲ್ಸ್ ಅಂತ ನಾನು ಪಿ ಪಿ ಟಿಯಲ್ಲಿ ತೋರಿಸ್ತಾ ಇದ್ದೀನಿ. ಪರ್ಚೇಸ್ ಮತ್ತು ಸೇಲ್ಸ್, ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ ಅಂದರೆ ಲೋಕಲ್ ಸ್ಟೇಟ್ಗೆ ಸಂಬಂಧಪಟ್ಟಿದ್ದು ನಾವು ಸೇಲ್ಸ್ ಮತ್ತು ಪರ್ಚೇಸ್ ಮಾಡ್ತಾ ಇರೋದನ್ನ ನಾನು ಏನು ಮಾಡ್ತಾ ಇದ್ದೀನಿ, ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ. ಅದರ್ ಸ್ಟೇಟ್ಗೆ ಸೇಲ್ಸ್ ಮಾಡಿದಾಗ ಏನಾಗ್ತದ, ಐ ಜಿ ಎಸ್ ಟಿ ಅನ್ನೋದು ಅಪ್ಲೈ ಆಗ್ತದ. ಈ ಪರ್ಚೇಸ್ ಅಂಡ್ ಸೇಲ್ಸ್, ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ, ಜಿ ಎಸ್ ಟಿ ಸೆಟ್ಟಿಂಗ್ ಅನ್ನು ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ, ಇಲ್ಲಿ ಕೆಲವೊಂದು ಸೆಟ್ಟಿಂಗ್ ಅನ್ನೋದು ಬರ್ತವೆ. ಟ್ಯಾಕ್ಸ್ ಸೆಟ್ಟಿಂಗ್ ಅಂತ ಬರ್ತದೆ, ಸ್ಟಾಕ್ ವಿತ್ ಸೆಟ್ಟಿಂಗ್ಸ್ ಅಂತ ಬರ್ತವೆ, ಲೆಡ್ಜರ್ಸ್ ವಿತ್ ಸೆಟ್ಟಿಂಗ್ಸ್ ಅಂತ ಬರ್ತದೆ, ಅಕೌಂಟ್ಸ್ ಎಂಟ್ರೀಸ್ ಅಂಡ್ ಫೈನಲ್ ಟ್ಯಾಕ್ಸ್ ಅನ್ನೋದು ಯಾವ ರೀತಿ ಸೆಟ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕು ಅನ್ನೋದು ಪ್ರಾಬ್ಲಮ್ ಸಮೇತ ನಾವು ಟ್ಯಾಲಿ ಒಳಗಡೆ ನೋಡೋಣ. ಓಕೆ, ಈಗ ನಾವೇನು ಮಾಡೋಣ, ಪ್ರಾಬ್ಲಮ್ ಅನ್ನೋದು ಪಿ ಪಿ ಟಿ ತೋರಿಸಿದ್ ನೋಡಿ. ಮಿಸ್ಟರ್ ಕಿರಣ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್. ನಾವು ಟ್ಯಾಲಿ ಅನ್ನೋದು ಓಪನ್ ಮಾಡ್ಕೊಳ್ರಿ. ಟ್ಯಾಲಿ ಅನ್ನೋ ಸಾಫ್ಟ್ವೇರ್ ಓಪನ್ ಮಾಡ್ಕೊಳ್ಳಿ. ಕಂಪ್ನಿಯನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಆಲ್ಟ್ F3 ಪ್ರೆಸ್ ಮಾಡಿ. ಕ್ರಿಯೇಟ್ ಕಂಪನಿ ಮಿಸ್ಟರ್ ಕಿರಣ್. ಇಲ್ಲಿ ಅಡ್ರೆಸ್ ಬಂದ್ಬಿಟ್ಟು ಬಸವ ITI ಮಾನ್ವಿ ಇಂಡಿಯಾ ಅಂತ ತಗೊಳ್ಳಿ. ಕರ್ನಾಟಕ. ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ. ಉಳಿದು ಬೇಕಾದ್ರೆ ನೀವು ಡೀಟೇಲ್ಸ್, ಫೋನ್ ನಂಬರ್, ಮೊಬೈಲ್ ನಂಬರ್, ಫ್ಯಾಕ್ಸ್ ನಂಬರ್, ಇಮೇಲ್, ವೆಬ್ಸೈಟ್ ನೀವು ಹಾಕೊಳ್ಬೋದು. ನಿಮಗೆಲ್ಲ ಗೊತ್ತಿರ್ತೀವಿ, ಲಾಸ್ಟ್ ಟೈಮ್ ಕ್ಲಾಸಲ್ಲೆಲ್ಲ ಹೇಳಿದ್ದೀನಿ. ಈಗ ಎಸ್ಕೇಪ್ ಮಾಡ್ಕೊಳ್ಳಿ. ಈಗ ಅಕೌಂಟ್ಸ್ ಇನ್ಫೋನ ತಗೊಳ್ಳಿ, ಲೆಡ್ಜರ್ಸ್ ಅಂತ ತಗೊಳ್ಳಿ. ಕ್ರಿಯೇಟ್ ಸಿಂಗಲ್ ಲೆಡ್ಜರ್ಸ್ ಅಂತ ತಗೊಳ್ಳಿ. ಅದಕ್ಕೂ ಮುಂಚೆ ನಾವು ಕೆಲವೊಂದು ಸೆಟ್ಟಿಂಗ್ ಅನ್ನೋದು ಮಾಡಬೇಕಾಗ್ತದ. ಸೆಟ್ಟಿಂಗ್ ಯಾವ ರೀತಿ ಮಾಡಬೇಕಂದ್ರೆ, F11 ಪ್ರೆಸ್ ಮಾಡಿ, ಆಮೇಲೆ F3 ಪ್ರೆಸ್ ಮಾಡಿ. ಇಲ್ಲಿ ಎನೇಬಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದೆ ಅಲ್ವಾ, ಜಿ ಎಸ್ ಟಿ, ಅದು ನೋ ಅಂತಿರುತ್ತೆ. ಎಸ್ ಅಂತ ಮಾಡ್ಕೊಳ್ಬೇಕಾಗ್ತದೆ. ಈಗ ನಾನು ಎಸ್ ಅಂತ ಮಾಡ್ಕೊಂಡಿದ್ದೀನಿ. ಈಗ ಎಂಟರ್ ಮಾಡಿ, ಇದನ್ನ ಎಸ್ ಅಂತ ಮಾಡ್ಕೊಳ್ಳಿ. ಸೆಟ್ ಆಲ್ಟರ್ ಜಿ ಎಸ್ ಡೀಟೇಲ್ಸ್. ಎಸ್ ಅಂತ ಸೇವ್ ಕೊಡಿ. ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ, ನೆಕ್ಸ್ಟ್ ಬಂದು ಮಿಸ್ಟರ್ ಕಿರಣ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್. ನಾವು ಲೆಡ್ಜರ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಮಿಸ್ಟರ್ ಕಿರಣ್ ಕ್ಯಾಪಿಟಲ್ ಅಕೌಂಟ್ ಹಾಕ್ತಾರೆ. ಇವ್ರನ್ನ ಕ್ಯಾಪಿಟಲ್ ಅಕೌಂಟ್ ತೊಗೊಳ್ಬೇಕು. ಓಕೆ,
ಎಸ್. ನೆಕ್ಸ್ಟ್ ಪರ್ಚೇಸ್ ಆಸ್ ಫಾಲೋಸ್ ಫ್ರಮ್ ರವಿ ಅಂಡ್ ಸನ್ಸ್. ಪರ್ಚೇಸ್ಗೆ ಪರ್ಚೇಸ್ ಅಕೌಂಟ್ ತೊಗೊಳ್ಳಿ. ಜಿ ಎಸ್ ಟಿ ಅಪ್ಲಿಕೇಬಲ್ ಎಸ್ ಅಂತ ಮಾಡ್ಕೊಳ್ಳಿ. ಸೆಟ್ ಆಲ್ಟರ್ ಜಿ ಎಸ್ ಡಿ ಟಿ ಎಸ್ ಅಂತ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಪರ್ಚೇಸ್ ಟ್ಯಾಕ್ಸೇಬಲ್ ತೊಗೊಳ್ಳಿ. ನಮಗೆ ಜಿ ಎಸ್ ಟಿ ಅನ್ನೋದು ಮೊಬೈಲ್ ಎಷ್ಟು ಬೀಳ್ತಾ ಇದೆ, 12% ಲೆಕ್ಕದಲ್ಲಿ ಬೀಳ್ತಾ ಇದೆ. ನೀವು ಲಾಸ್ಟಲ್ಲಿ ನೋಟ್ ಅಂತಿದೆ ನೋಡಿ, ನೋಟ್ ಅಂತಿದೆ ಅಲ್ವಾ, ನೋಡ್ಬೋದು ನೋಡಿ, ನೋಟ್ ಮೊಬೈಲ್ ಫೋನ್ ಜಿ ಎಸ್ 12%, ಹೌದಿಲ್ಲ? ಸೊ ಹಂಗಾಗಿ ನಾವಿಲ್ಲಿ 12% ಅಂತೇಳಿ ಅಪ್ಲೈ ಮಾಡೋಣ. ಸೊ ನೋಡಿ, ಇಂಟಿಗ್ರೇಟ್ ಟ್ಯಾಕ್ಸ್ ಎಷ್ಟಿದೆ, 12% ಇದೆ. ಸೆಂಟ್ರಲ್ ಟ್ಯಾಕ್ಸ್ ಆ್ಯಂಡ್ 6%, ಸ್ಟೇಟ್ ಟ್ಯಾಕ್ಸ್ 6%. ಅಂದರೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಅಂದರೆ ನಮ್ಮ ಸ್ಟೇಟು ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಎಷ್ಟು 6% ಆಗಿ ಡಿವೈಡ್ ಆಗ್ತದ. ಸೊ ಇಂಟಿಗ್ರೇಟ್ ಟ್ಯಾಕ್ಸ್ಗೆ 12%. ನೀವೇನು ಮಾಡಿ, ಸೇವ್ ಅಂತ ಸೆಟ್ಟಿಂಗ್ ಒಳಗಡೆ ಎಕ್ಸೆಪ್ಟ್ ಎಸ್ ಆರ್ ನೋ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡ್ವಿ. ಲೆಡ್ಜರ್ಸ್ನ ರವಿ ಆ್ಯಂಡ್ ಸನ್ಸ್ ಅಂತೇಳಿ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದರೆ ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದೀವಲ್ಲ, ರವಿ ಆ್ಯಂಡ್ ಸನ್ಸ್. ಸನ್ರಿ ಕ್ರೆಡಿಟರ್ ಆಗ್ತಾರೆ ಇವರು, ಯಾಕಂದ್ರೆ ಪರ್ಚೇಸ್ ಮಾಡ್ತಾ ಇದೀವಲ್ವಾ. ಯಾವುದು ನಮ್ಮ ಲೋಕಲ್ ಸ್ಟೇಟ್ ಕರ್ನಾಟಕ ಸ್ಟೇಟ್ ಅಲ್ವಾ, ಸೊ ಹಂಗಾಗಿ ಅದನ್ನೇ ತೊಗೊಳ್ಳಿ, ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದು ಸೇಲ್ಸ್ ಆಸ್ ಫಾಲೋಸ್ ಗಣೇಶ್ ಟ್ರೇಡರ್ಸ್. ಸೊ ಸೇಲ್ಸ್ಗೆ 12% ಲೆಕ್ಕದಲ್ಲಿ ಸೇಲ್ಸ್ ಮಾಡ್ತಾ ಇರೋದು. ಇಲ್ಲಿ ಸೇಲ್ಸ್ ಅಕೌಂಟ್ ಎಸ್ ಅಂತ ಮಾಡ್ಕೊಳ್ಳಿ. ಸೇಲ್ಸ್ ಟ್ಯಾಕ್ಸೇಬಲ್ ಅಂತ ಬರುತ್ತೆ, ಸೇಲ್ಸ್ ಟ್ಯಾಕ್ಸೇಬಲ್ ತೊಗೊಳ್ಳಿ, 12% ಅಂತ ಅಪ್ಲೈ ಮಾಡಿ, ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ಯಾರಿಗೆ ಸೇಲ್ ಮಾಡ್ತಾ ಇರೋದು, ಗಣೇಶ್ ಟ್ರೇಡರ್ಸ್. ಗಣೇಶ್ ಟ್ರೇಡರ್ಸ್ ಅಂತೇಳಿ ಲೆಜರ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸನ್ರಿ ಡೆಟಾರ್ ಅಥವಾ ಡೆಪ್ಟಾರ್. ಸೊ ಯಾರಿಗೆ, ಲೋಕಲ್ ಸ್ಟೇಟ್ ಅಲ್ವಾ ಕರ್ನಾಟಕ, ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ರೆಂಟ್ ಪೇಯ್ಡ್. ರೆಂಟ್ ಪೇಯ್ಡ್ಗೆ ಒಂದು ಲೆಜರ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಎಸ್, ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ಯಾಶ್ ಡಿಪಾಸಿಟ್ ಇಂಟು HDFC ಬ್ಯಾಂಕ್ ಎಷ್ಟು, 35,000. ನಾವು HDFC ಬ್ಯಾಂಕ್ ಅನ್ನೋದು ಲೆಜರ್ಸ್ ಕ್ರಿಯೇಟ್ ಮಾಡ್ಕೊಳ್ಬೇಕು. HDFC ಬ್ಯಾಂಕ್ ಏನು ಬರುತ್ತೆ, ಬ್ಯಾಂಕ್ ಅಕೌಂಟ್. ಸೊ ನಿಮಗೆ ಗೊತ್ತಿತ್ತು ಅಂದರೆ ಡೀಟೇಲ್ಸ್ ಎಂಟ್ರಿ ಮಾಡಿ, ಅಕೌಂಟ್ ನಂಬರ್, ಐಎಫ್ಎಸ್ ಕೋಡ್ ನಂಬರ್. ಸೊ ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಪವರ್ ಬಿಲ್ ಪೇಯ್ಡ್ ಥ್ರೂ ಬ್ಯಾಂಕ್. ಪವರ್ ಬಿಲ್ ಪೇಯ್ಡ್, indirect expenses. So accept yes or no. Next ಬಂದ್ಬಿಟ್ಟು ಕ್ಯಾಶ್ ವಿಡ್ರಾ ಫ್ರಮ್ HDFC ಬ್ಯಾಂಕ್. ಅಂದರೆ HDFC ಬ್ಯಾಂಕ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡು ಆಲ್ರೆಡಿ. ಕ್ಯಾಶ್ ಪೇ ಟು ರವಿ ಟ್ರೇಡರ್ಸ್. ರವಿ ಟ್ರೇಡರ್ಸ್ ಅನ್ನೋರಿಗೆ ನಾವು ಲೆಜರ್ಸ್ ಕ್ರಿಯೇಟ್ ಮಾಡ್ಕೊಂಡಿವಿ. ಕ್ಯಾಶ್ ಇಶ್ಯೂ ಫ್ರಮ್ ಗಣೇಶ್ ಟ್ರೇಡರ್ಸ್ನು ಲೆಜರ್ಸ್ ಕ್ರಿಯೇಟ್ ಮಾಡ್ಕೊಂಡಿವಿ. ಇಂಟರ್ನೆಟ್ ಬಿಲ್ ಪೇಯ್ಡ್ ಥ್ರೂ ಬ್ಯಾಂಕ್. ಸೊ ಇಂಟರ್ನೆಟ್ ಬಿಲ್ ಪೇಯ್ಡ್. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಲೆಜರ್ಸ್ ಇದನ್ನು ಕ್ರಿಯೇಟ್ ಮಾಡ್ಕೊಂಡಿರಾ. ಸೊ ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾವು ಸ್ಟಾಕ್ ಐಟಮ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತದ. ಸೊ ಇದನ್ನ, ಸೊ ಅದಕ್ಕೂ ಮುಂಚೆ ನಾವು ಇಲ್ಲಿ ಲೋಕಲ್ ಸ್ಟೇಟಲ್ಲಿ ನಾವು ಸೇಲ್ಸ್ ಮತ್ತು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ನಾವು SGST ಅಂತ ಕ್ರಿಯೇಟ್ ಮಾಡ್ಕೊಬೇಕು. ಇಲ್ಲಿ ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್ ತೊಗೊಳ್ಬೇಕು. ಇಲ್ಲಿ GST ಅಂತ ತೊಗೊಳ್ಳಿ. ಟೈಪ್ ಆಫ್ ಡ್ಯೂಟಿ ಟ್ಯಾಕ್ಸಸ್ಸಲ್ಲಿ ಸೊ GST ತೊಗೊಂಡು SGST ಇದೆ ಅಲ್ವಾ, ಅದು ಸ್ಟೇಟ್ ಟ್ಯಾಕ್ಸ್ ಅಂತ ತೊಗೊಳ್ಬೇಕು. ಸೊ ಎಷ್ಟು ನಮಗೆ 6%. ಮೊಬೈಲ್ಗೆ ಎಷ್ಟು 12% ಬೀಳ್ತಾ ಇರೋದ್ರಿಂದ 6%. SGST CGST 6%. ಸೊ ಇಲ್ಲಿ ಇನ್ವೆಂಟ್ರಿ ವ್ಯಾಲ್ಯೂ ಎಫೆಕ್ಟೆಡ್ ಅಂತ ಇದೆಯಲ್ವ, ನೋ ಒಂದು ಕೆಳಗಡೆ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ 6%. ಬಟ್ ಇದು ಶೋ ಮಾಡ್ತದೆ ಅಷ್ಟೇ. ಓಕೆ, ಎಕ್ಸೆಪ್ಟ್. ಸೊ ನೆಕ್ಸ್ಟ್ CGST ಡ್ಯೂಟೀಸ್ ಆ್ಯಂಡ್ ಟ್ಯಾಕ್ಸಸ್, GST. ಸೊ ಸೆಂಟ್ರಲ್ ಟ್ಯಾಕ್ಸ್ ಎಷ್ಟು 6%. ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ ವ್ಯೂವರ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಸ್ಟಾಕ್ ಐಟಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ಇನ್ವೆಂಟ್ರಿ ಇನ್ಫೋಕ್ಕೆ ಹೋಗಿ ಯೂನಿಟ್ಸ್ ಆಫ್ ಮೆಜರ್ ತೊಗೊಳ್ಳಿ. ಕ್ರಿಯೇಟ್ ಏನಿದೆ ಸ್ಟಾಕ್ ಐಟಮಲ್ಲಿ ನಂಬರ್ಸ್ ಅಂತಿದೆ. ಸೊ ಇದು ಯೂನಿಟ್ ಕ್ವಾಂಟಿಟಿ ಕೋಡ್ ಏನಿದೆ ನಂಬರ್ಸ್ ಅಂತ ತೊಗೊಳ್ಳಿ, NOS ನಂಬರ್ಸ್. ಸೊ ಎಕ್ಸೆಪ್ಟ್ ಎಸ್ ಆರ್ ನೋ. ಎಸ್ಕೇಪ್ ಮಾಡ್ಕೊಳ್ಳಿ.
ಎಸ್ಕೇಪ್ ಸ್ಟಾಕ್ ಐಟಮ್ ನೇಮ್ ಹಾಕಿ ಕ್ರಿಯೇಟ್ ಸಿಂಗಲ್ ಸ್ಟಾಕ್ ಐಟಮ್ ತಗೊಳ್ಳಿ, ಇಟ್ಸ್ ಬೆಟರ್. ಓಕೆ, ಸ್ಯಾಮ್ಸಂಗ್ ಮೊಬೈಲ್ ಇಲ್ಲಿ ನಂಬರ್ಸ್ ಅಂತ ತಗೊಳ್ಳಿ, ಇಲ್ಲಿ ಸೆಟ್ ಆಲ್ಟರ್ ಡೀಟೇಲ್ಸ್ ಎಸ್ ಅಂತ ಮಾಡ್ಕೊಳ್ಳಿ. ಆನ್ ವ್ಯಾಲ್ಯೂ ಟ್ಯಾಕ್ಸೇಬಲ್ ಎಷ್ಟು 12%. ಎಕ್ಸೆಪ್ಟ್ ಸೊ ಗೂಡ್ಸ್ ಅಂತ ತಗೊಳ್ಬೇಕು, ಟೈಪ್ ಆಫ್ ಸಪ್ಲೈ ಎಸ್, ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ರೆಡ್ಮಿ ಮೊಬೈಲ್ ನಂಬರ್ಸ್, ಸೊ ಸೆಟ್ ಆಲ್ಟರ್ ಜಿ ಎಸ್ ಡೀಟೇಲ್ಸ್ ಎಸ್ ಅಂತ ಮಾಡ್ಕೊಳ್ಳಿ. ಆನ್ ವ್ಯಾಲ್ಯೂ ಟ್ಯಾಕ್ಸೇಬಲ್ 12%. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಒಪ್ಪೋ ಮೊಬೈಲ್ ನಂಬರ್ಸ್, ಸೊ ಇಲ್ಲಿ ಎಸ್ ಅಂತ ಮಾಡ್ಕೊಳ್ಳಿ. ಗೂಡ್ಸ್ ಅಂತ ತೊಗೊಂಡ್ಮೇಲೆ ಆನ್ ವ್ಯಾಲ್ಯೂ ಟ್ಯಾಕ್ಸೇಬಲ್ 12%. ಸೊ ಮೊಬೈಲ್ಗೆ 12% ಅನ್ನೋದು ಆಗ್ತಾ ಇದೀವಿ ಇಲ್ಲಿ. ಓಕೆ ಓಕೆ ವೇರ್ಸ್, ನಾವು ಸ್ಟಾಕ್ ಐಟಮ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿವಿ. ಈಗ ನಾವು ಪರ್ಚೇಸ್ ಅಕೌಂಟಿಂಗ್ ವೋಚರ್ ಎಂಟ್ರಿ ಮಾಡೋಣ. ಓಕೆ, ಇದನ್ನ ಎಸ್ಕೇಪ್ ಮಾಡ್ಕೊಳ್ಳಿ, ಎಸ್ಕೇಪ್. ಸೊ ಗೇಟ್ ವೆ ಟೈಲ್ ಒಳಗಡೆ ಅಕೌಂಟಿಂಗ್ ವೋಚರ್ಸ್ ಇಲ್ಲಿ F6 ಮಾಡ್ಕೊಳ್ಬೇಕು. ಸೊ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಕ್ಯಾಶ್ ಅನ್ನೋದು ಯಾರು, ಮಿಸ್ಟರ್ ಕಿರಣ್. ಎಷ್ಟಿದೆ ಅಮೌಂಟು, 5 lakh rupees. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಚೇಜ್ಗೆ ಏನು ಮಾಡಬೇಕು, F9 ಪ್ರೆಸ್ ಮಾಡಿ. ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಿರೋದು, ರವಿ ಅಂಡ್ ಸನ್ಸ್. ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ. ಯಾವ್ದು, ಸ್ಯಾಮ್ಸಂಗ್ ಮೊಬೈಲ್. ಎಷ್ಟಿದೆ ನೋಡಿ, 10 ನಂಬರ್ಸ್, 7200. ನೆಕ್ಸ್ಟ್ ಬಂದು ರೆಡ್ಮಿ ಮೊಬೈಲ್ ಎಷ್ಟಿದೆ, 15 ನಂಬರ್ಸ್, ಅಮೌಂಟ್ ಬಂದ್ಬಿಟ್ಟು 6500. ನೆಕ್ಸ್ಟ್ ಬಂದು ಒಪ್ಪೋ ಮೊಬೈಲ್ ಎಷ್ಟಿದೆ, 8 ನಂಬರ್ಸ್, 4300. 8 ನಂಬರ್ಸ್, 4300. ಸೊ 2 ಟೈಮ್ಸ್ ಎಂಟರ್ ಮಾಡಿ. ಇಲ್ಲಿ ನಾವು ಲೋಕಲ್ ಸ್ಟೇಟಲ್ಲಿ ಸೇಲ್ ಆಗ್ತಿರೋದು ನೋಡಿ, ಕೆ ಎಂದು ಕರ್ನಾಟಕ ಅಂತಿದೆ ಅಲ್ವಾ, ಸಾರಿ ಪರ್ಚೇಸ್ ಆಗ್ತಿರೋದನ್ನ ಕೆ ಎಂದು ತೊಗೊಳ್ಬೇಕಾಗುತ್ತೆ. ಸೊ ಇಲ್ಲಿ SGST ನೋಡಿ ಅಪ್ಲೈ ಆಯ್ತಿಲ್ವಾ. ನೆಕ್ಸ್ಟ್ CGST. ಓಕೆ, ಎಕ್ಸೆಪ್ಟ್ ಎಸ್ ಆರ್ ನೋ. ಸೇವ್ ಮಾಡ್ಕೊಂಡಿದ್ರಾ, ಸೇವ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಸೇಲ್ಸ್ ಆಸ್ ಫಾಲೋಸ್, ಗಣೇಶ್ ಟ್ರೇಡರ್ಸ್ ಪರ್ಚೇಸ್ ಮಾಡಿದೀವಿ, ಈಗ ಸೇಲ್ಸ್ ಅನ್ನೋದು ಮಾಡಬೇಕಾಗ್ತದಲ್ವಾ. ಸೊ ಸೇಲ್ಸ್ಗೆ F8 ಫಂಕ್ಷನ್ ಕೀ F8 ಇದೆಯಲ್ವ ಅದನ್ನ ಪ್ರೆಸ್ ಮಾಡಬೇಕು. ಸೊ ಯಾರಿಗೆ ಸೇಲ್ ಮಾಡ್ತಿರೋದು, ಗಣೇಶ್ ಟ್ರೇಡರ್ಸ್ಗೆ. ಸೊ ಲೋಕಲ್ ಸ್ಟೇಟ್ ಓನ್ಲಿ ಇದು. ಸೇಲ್ಸ್ ಯಾವ್ದು ತೊಗೊಳ್ತಾ ಇದೀವಿ ಇಲ್ಲಿ ನೋಡಿ, ಸ್ಯಾಮ್ಸಂಗ್ ಮೊಬೈಲ್ಸ್ ಎಷ್ಟು ನಂಬರ್ ಇದೆ, 10 ನಂಬರ್ ಅಷ್ಟೇ ತೊಗೊಂಡಿದ್ವಿ, ಅಷ್ಟಕ್ಕೆ ಆ ಕ್ವಾಂಟಿಟಿಗೆ ಸೇಲ್ ಮಾಡ್ತಿದ್ವಿ. ಅಮೌಂಟ್ ಬೇರೆ ಚೇಂಜ್ ಆಗ್ತಿದೆ, 10,500 ರೂಪಾಯಿ ಅಂದರೆ 10,500. ನೆಕ್ಸ್ಟ್ ಬಂದು ರೆಡ್ಮಿ ಮೊಬೈಲ್ ಎಷ್ಟಿದೆ ನಂಬರ್, 15 ನಂಬರ್ಸ್, ಅಮೌಂಟ್ ಬಂದ್ಬಿಟ್ಟು 9,600. ನೆಕ್ಸ್ಟು ಒಪ್ಪೋ ಮೊಬೈಲ್ ಎಷ್ಟಿದೆ ನಂಬರ್ಸ್, 8 ನಂಬರ್ಸ್, ಅಮೌಂಟ್ ಬಂದ್ಬಿಟ್ಟು 7,900. ಟೂ ಟೈಮ್ಸ್ ಎಂಟರ್ ಮಾಡಿ. CGST ಅಂತ ತಗೊಳ್ಳಿ, ಸೊ SGST ಅಂತ ತಗೊಳ್ಳಿ. ಸೊ ಅಪ್ಲೈ ದ ಟ್ಯಾಕ್ಸು, ಸೊ ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ರೆಂಟ್ ಪೇಯ್ಡ್ ಅಂದರೆ ಪೇಮೆಂಟ್ ಆಗ್ತಿರೋದ್ರಿಂದ FI ಮಾಡ್ಕೊಳ್ಬೇಕು. ಎಷ್ಟಿದೆ, 25,000. ನೆಕ್ಸ್ಟು ಕ್ಯಾಶ್ ಡಿಪಾಸಿಟ್ ಇಂಟು HDFC ಬ್ಯಾಂಕ್. ಸೊ ಇಲ್ಲಿ ಕಾಂಟ್ರಾ ಅಂತ ಬರುತ್ತೆ, F4 ಮಾಡಬೇಕು. ಕ್ಯಾಶ್ ಡಿಪಾಸಿಟ್ ಆಗ್ತಿರೋದ್ರೆ HDFC ಮೇಲೆ, ಕೆಳಗಡೆ ಕ್ಯಾಶ್. ಸೊ ಎಷ್ಟಿದೆ ನೋಡಿ, 35,000. ನೋಡ್ತಾ ಇರೋದು ಅಬ್ಸರ್ವ್ ಮಾಡಿ, ಈಗ ಅಮೌಂಟು ಡಿಪಾಸಿಟ್ HDFC ಬ್ಯಾಂಕ್ಗೆ ಆಗ್ತಾ ಇದೆ 35,000.
ನೋಡಿ ಬಂದಿದೆಯಲ್ವಾ HDFC ಬ್ಯಾಂಕ್. ನಿಮಗೆ ಡಿನಾಮಿನೇಷನ್ ಗೊತ್ತಿದ್ರೆ ಡಿನಾಮಿನೇಷನ್ ಹಾಕ್ಬೋದು, ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಪವರ್ ಬಿಲ್ ಪೇಡ್ ಥ್ರೂ ಬ್ಯಾಂಕ್. ಸೊ ಬ್ಯಾಂಕ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದೀವಿ ನೀವು, ಯಾರು ಕಿರಣ್. ಪೇಮೆಂಟ್ F5 ಪ್ರೆಸ್ ಮಾಡಿ. ಸೊ ಇಲ್ಲಿ ಥ್ರೂ ಬ್ಯಾಂಕ್ ಅಂತ ತೊಗೊಳ್ಬೇಕು. ಯಾವ ಬ್ಯಾಂಕು? HDFC ಬ್ಯಾಂಕ್. ಸೊ ಪವರ್ ಬಿಲ್ ಪೇಡ್ ಎಷ್ಟಿದೆ ಅಮೌಂಟು? 2650. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ವಿಡ್ರಾ ಫ್ರಮ್ HDFC ಬ್ಯಾಂಕ್. ಡಿಪಾಸಿಟ್ ಆಗಿದೆ ಮತ್ತೆ ಸಾರಿ HDFC ಬ್ಯಾಂಕ್ ಅಂದ್ರೆ ಮತ್ತೆ ವಿಡ್ರಾ ಮಾಡ್ತಾ ಇರೋದು. F4. ಸೊ ಕ್ಯಾಶ್ ಮೇಲೆ ಕೆಳಗಡೆ HDFC ಬ್ಯಾಂಕ್ ವಿಡ್ರಾ ಆಗ್ತಾ ಇದೆ. ಎಷ್ಟಿದೆ? 10,000. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಪೇಡ್ ಟು ರವಿ ಟ್ರೇಡರ್ಸ್. ಸೊ ಇಲ್ಲಿ ಪೇಮೆಂಟ್ ಅನ್ನೋದು ಆಗ್ತಾ ಇದೆ, ಅಂದರೆ ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿದೀವಲ್ಲ ರವಿ ಟ್ರೇಡರ್ಸ್ ಅವ್ರ ಕಡೆಯಿಂದ, ರವಿ ಆ್ಯಂಡ್ ಸೈನ್ಸ್ ಕಡೆಯಿಂದ ಅವ್ರಿಗೆ ಪೇಮೆಂಟ್ ಅನ್ನೋದು ಮಾಡ್ತಾ ಇದೀವಿ. ಇಲ್ಲಿ ರವಿ ಅಂತಿದೆ, ರವಿ ಆ್ಯಂಡ್ ಸೈನ್ಸ್ ಆಗಬೇಕು. ಓಕೆ, ನೀವು ನೋಟ್ ಮಾಡ್ಕೊಳ್ಳಿ ರವಿ ಆ್ಯಂಡ್ ಸನ್ಸ್ ಅಂತೇಳಿ. ಸೊ ಅವ್ರಿಗೆ ಪೇಮೆಂಟ್ ಅನ್ನೋದು, ಯಾಕಂದರೆ ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿದೀವಿ ಸ್ಟಾಕ್ ಐಟಮ್, ಅವ್ರಿಗೆ ನಾವು ಪೇಮೆಂಟ್ ಅನ್ನೋದು ಮಾಡಬೇಕಲ್ವಾ. ಸೊ ಹಂಗಾಗಿ ನಾವಿಲ್ಲಿ F5 ಪ್ರೆಸ್ ಮಾಡಿ ಫಂಕ್ಷನ್ ಕೀಯಲ್ಲಿ ಕ್ಯಾಶ್ ಅಂತ ತೊಗೊಳ್ಳಿ, ಅವ್ರ ಹೆಸರು ತೊಗೊಳ್ಳಿ, ಯಾರು? ರವಿ ಆ್ಯಂಡ್ ಸನ್ಸ್. ಸೊ ಇಲ್ಲಿ ನಿಮ್ಮ ಕರೆಂಟ್ ಬ್ಯಾಲೆನ್ಸ್ ತೋರಿಸ್ತಾ ಇದೆಯಲ್ವಾ 2,28,368, ಅದನ್ನ ಇಲ್ಲಿ ಹಾಕಿ. ಸಾರಿ, Ravi and Sons 2,28,368. ಓಕೆ, ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ಪೇಮೆಂಟ್ ಅನ್ನೋದು ಮಾಡಿದ್ವಿ. ನೆಕ್ಸ್ಟ್ ಬಂದು ಕ್ಯಾಶ್ ರಿಸೀವ್ ಫ್ರಮ್ ಗಣೇಶ್ ಟ್ರೇಡರ್ಸ್, ಅಂದರೆ ರಿಸೀವ್ ಮಾಡ್ತಾ ಇದೀವಿ. F6 ಮಾಡಬೇಕು. ಯಾವುದು ಕ್ಯಾಶ್ ಮುಖಾಂತರ ತೊಗೊಳ್ತಿರೋದಿಲ್ವ, ಕ್ಯಾಶ್ ಅಂತ ತೊಗೊಳ್ಳಿ. ಸಾರಿ, ಗಣೇಶ್ ಟ್ರೇಡರ್ಸ್ 3,49,664. 3,49,664. ಓಕೆ, ಕ್ಯಾಶ್ ಅನ್ನೋದು ರಿಸೀವ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇಂಟರ್ನೆಟ್ ಬಿಲ್ ಪೇಡ್ ಥ್ರೂ ಬ್ಯಾಂಕ್. ಸೊ ಪೇಮೆಂಟ್ ಅನ್ನೋದು ಆಗ್ತಾ ಇದೆ, ಇಲ್ಲಿ F5 ಮಾಡ್ಕೊಳ್ಬೇಕು. ಯಾವುದ್ರ ಮುಖಾಂತರ? HDFC ಬ್ಯಾಂಕ್ ಮುಖಾಂತರ. ಸೊ ಇಂಟರ್ನೆಟ್ ಬಿಲ್ ಅಂತ ತೊಗೊಳ್ಳಿ. ಎಷ್ಟಿದೆ? 550. ಸೊ ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಈಗ GST ಅನ್ನು ನಾವು ಚೆಕ್ ಮಾಡ್ಕೊಳ್ಳೋಣ. ಈಗ ಬ್ಯಾಲೆನ್ಸ್ ಚೆಕ್ ಮಾಡೋಣ. ಸೊ ಅದಕ್ಕೆ ಮುಂಚೆ ನಾವಿಲ್ಲಿ GST ಅನ್ನು ನೋಡಿ, ಕರೆಂಟ್ ಲಯಬಿಲಿಟೀಸ್ ಹತ್ರ ಹೋಗಿ ಇಲ್ಲಿ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಇದೆ 12,996. ಸೊ ಇದರೊಳಗೆ ಕ್ಲಿಕ್ ಮಾಡಿ ಇದನ್ನೇ CGST ಎಷ್ಟಿದೆ? 6,498. 6,498 SGST CGST ಅನ್ನೋದು ಅಪ್ಲೈ ಆಗದ. ನಾವು ಇದು CGST SGST ಅನ್ನೋದು ಪೇಮೆಂಟ್ ಮಾಡಬೇಕಾಗ್ತದ. ಯಾವ ರೀತಿ ಪೇಮೆಂಟ್ ಮಾಡಬೇಕಾದ್ರೆ ನಾವು ಫಸ್ಟ್ ಎಸ್ಕೇಪ್ ಮಾಡ್ಕೊಳ್ಳಿ. ಸೊ 80,100 rupees ಅನ್ನೋದು ನಮಗೆ ನೆಟ್ ಪ್ರಾಫಿಟ್ ಅನ್ನೋದು ಬಂದದ. 12,996 ಅನ್ನೋದು GST ಅನ್ನೋದು ಪೇಮೆಂಟ್ ಮಾಡಬೇಕಾಗ್ತದ. ಯಾವ ರೀತಿ ಪೇಮೆಂಟ್ ಮಾಡಬೇಕಂತಂದ್ರೆ ಈಗ ನೀವು ಎಸ್ಕೇಪ್ ಮಾಡಿಕೊಳ್ಳಿ, ಅಕೌಂಟಿಂಗ್ ವೋಚರ್ ಹತ್ರ ಹೋಗಿ ಪೇಮೆಂಟ್ ಹತ್ರ ಇಟ್ಕೊಳ್ಳಿ. ಸೊ ಆರ್ಟ್ ಎಸ್ ಮಾಡಿ GST ಅಂತ ತಗೊಳ್ಳಿ. ಸೊ ರೆಗ್ಯುಲರ್ ಇಲ್ಲಿ ನೋಡಿ GST ಡೀಟೇಲ್ಸ್ ಪೇಮೆಂಟ್ ಫಾರ್ GST ಅಂತ ಇದೆ ಅಲ್ವಾ, ಇಲ್ಲಿ ಕ್ಯಾಶ್ ಅಂತ ತಗೊಳ್ಳಿ. ಇಲ್ಲಿ CGST ಅಂತೇಳಿ ತಗೊಳ್ಳಿ. ಎಷ್ಟಿದೆ? 6,498. ಇಲ್ಲಿ ತೋರಿಸ್ತಾ ಇದೆಯಲ್ವ ನಮಗೆ. ಸೊ ಅದನ್ನೇ ಇಲ್ಲಿ ಹಾಕಿ 6,498. ಸೊ ನೆಕ್ಸ್ಟ್ ಬಂದ್ಬಿಟ್ಟು SGST ಅದನ್ನು ತಗೊಳ್ಳಿ, ಅದನ್ನು ಪೇಮೆಂಟ್ ಮಾಡ್ತಾ ಇದೀವಿ 6,498. ಸೊ ಈ ರೀತಿ ನಾವು GST ಅನ್ನೋದು ಪೇಮೆಂಟ್ ಮಾಡ್ಬೋದು.
ಓಕೆ ಇವರ್ಸ್ ಎಸ್ಕೇಪ್ ಬನ್ನಿ, ಎಸ್ಕೇಪ್ ಬಂದು ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡು ಕರೆಂಟ್ ಲೈಬಿಲಿಟೀಸ್ ಚೆಕ್ ಮಾಡಿ ಯಾವ ರೀತಿಯ ಪೇಮೆಂಟ್ ಅನ್ನೋದು ಇಲ್ಲಿ ಇರೋದಿಲ್ಲ. ಓಕೆ ಓಕೆ ವ್ಯೂವರ್ಸ್, ಇದೇ ರೀತಿಯಾಗಿ ನಾವು GST ಅನ್ನೋದು ಎಂಟ್ರಿ ಮಾಡ್ಬೋದು. ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್.